Hello everyone, welcome to Sanmarga classes. 31ನೇ ಪ್ರಶ್ನೆ ಶ್ರಮ ಮತ್ತು ಉದ್ಯೋಗ ಎಂಬಂತಹ ಚಾಪ್ಟರ್ ಇಂದ ಉತ್ಪಾದನಾ ಶ್ರಮವು ಪುನರುತ್ಪಾದನಾ ಶ್ರಮಕ್ಕಿಂತ ಹೇಗೆ ಭಿನ್ನವಾಗಿದೆ? ಗಳಿಕೆಯ ಆಧಾರದ ಮೇಲೆ ಶ್ರಮವನ್ನ ಉತ್ಪಾದನಾ ಶ್ರಮ ಮತ್ತು ಪುನರುತ್ಪಾದಕ ಶ್ರಮ ಎಂದು ವಿಭಾಗಿಸಲಾಗಿದೆ. ಓಕೆನಾ? ಯಾವ ಶ್ರಮವು ತುಷ್ಟಿ ಗುಣವನ್ನ ಸೃಷ್ಟಿಸುತ್ತದೆಯೋ ಅಥವಾ ಆದಾಯವನ್ನ ಗಳಿಸುವಲ್ಲಿ ನಿರತರಾಗಿರುತ್ತದೆಯೋ ಅದು ಉತ್ಪಾದಕ ಶ್ರಮ. ಈಗ ಟೀಚರ್ ಮಾಡುವಂತಹ ಕೆಲಸ ಅಥವಾ ಬೇರೆ ಉದ್ಯೋಗಿಗಳು, ಡಾಕ್ಟರ್, ಇವೆಲ್ಲ ಕೆಲಸಗಳು, ಇವೆಲ್ಲ ಏನು ಕಾರ್ಖಾನೆಯ ಉದ್ಯೋಗಿಗಳು, ಇದರಿಂದ ಅವರಿಗೆ ಕೂಲಿ ಅಥವಾ ಇತರ ಪ್ರಕಾರದ ಆದಾಯ ದೊರೆಯುತ್ತೆ ಅಲ್ವಾ ಮಕ್ಕಳೇ? ಸೊ ಈ ಗಳಿಕೆಯನ್ನ ಗಳಿಸುವಲ್ಲಿ, ಆದಾಯವನ್ನು ಗಳಿಸುವಲ್ಲಿ ನಿರತರಾಗಿರುವ ಶ್ರಮವೇ ಏನು? ಉತ್ಪಾದಕ ಶ್ರಮ. ಆದರೆ ಪುನರುತ್ಪಾದನಾ ಶ್ರಮವು ಮನೆಯ ಕೆಲಸವನ್ನ ನಿರ್ವಹಿಸುವ ಶ್ರಮವಾಗಿದೆ. ಇಲ್ಲಿ ಗಳಿಕೆಯ ಯಾವುದೇ ಉದ್ದೇಶ ಇರುವುದಿಲ್ಲ ಮಕ್ಕಳೇ. ಓಕೆ, ಸೊ ಇದನ್ನ ಸಾಂಸಾರಿಕ ಶ್ರಮ ಅಂತ ಕೂಡ ಕರೀತಾರೆ. ಓಕೆ, ಉದಾಹರಣೆ, ಮಹಿಳೆಯರು ಮನೆಯಲ್ಲಿ ನಿರ್ವಹಿಸುವ ಕೂಲಿ ರಹಿತ ಕೆಲಸ, ಇದೇ ಒಂದು ಪುನರುತ್ಪಾದನಾ ಶ್ರಮಕ್ಕೆ ಉದಾಹರಣೆ. ಮಕ್ಕಳ ಲಾಲನೆ ಪಾಲನೆ ಮಾಡುವುದು, ಅದೇ ರೀತಿ ಸ್ವಚ್ಛತೆಯನ್ನ ಕಾಪಾಡುವುದು, ಅಡುಗೆ ಮಾಡುವುದು, ಇದರಲ್ಲಿ ಗಳಿಕೆಯ ಯಾವುದೇ ಉದ್ದೇಶ ಇರೋದಿಲ್ಲ ಅಲ್ವಾ? ಸೊ ಇಂತಹ ಶ್ರಮವನ್ನ ಪುನರುತ್ಪಾದನಾ ಶ್ರಮ ಅಂತ ಕರೀತಾರೆ. ಓಕೆ, ಥ್ಯಾಂಕ್ ಯು.